ವೃಷಭ ರಾಶಿಯವರು ನೀವೇನಾದ್ರೂ ಕಳೆದುಕೊಂಡಿದ್ದೀರಾ? ಮರಳಿ ಪಡೆದುಕೊಳ್ಬೇಕಾ? ಅಂದ್ರೆ ಯಾವ್ದಾದ್ರು ವಸ್ತು, ತುಂಬಾ ಇಂಪಾರ್ಟೆಂಟ್ ಆದಂತ ವಸ್ತು ಕಳೆದು ಹೋಗಿದೆ, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಜಗಳ ಮಾಡ್ಕೊಂಡು ಹೊರಟೋಗಿದ್ದಾರೆ, ವಾಪಸ್ ಬರ್ಬೇಕು, ಅಥವಾ ಒಳ್ಳೆ ಜಾಬು ಹೊರಟೋಗಿದೆ, ಒಳ್ಳೆ ಜಾಗದಲ್ಲಿ ಬಿಸ್ನೆಸ್ ಹೊರಟೋಯ್ತು, ಅಂಗಡಿ ಹೋಯ್ತು, ಮತ್ತೊಂದು ಹೋಯ್ತು, ಏನೋ ಒಂದು ಬಂಗಾರ ಕಳೆದೋಯ್ತು, ಅಥವಾ ವಸ್ತುಗಳು ಕಳೆದೋಯ್ತು. ಕಳೆದು ಹೋಗುವಿಕೆ ಏನಾದ್ರು ಕಳೆದು ಹೋಯ್ತಪ್ಪ ನಿಮ್ದು, ಮರಳಿ ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ನೀವು ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ವಿಡಿಯೋ ನೋಡ್ತಾ ಇದ್ರೆ ನಮ್ದು ಅಂತಂದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಏನಾದ್ರು ನನಗೆ ಹೇಳಬೇಕು, ಮಾತಾಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ. ಒಳ್ಳೇದಾಗ್ಲಿ. ವಿಡಿಯೋನ ಶುರು ಮಾಡೋಣ. ವೃಷಭ ರಾಶಿಯವರು ಏನನ್ನಾದ್ರೂ ಕಳೆದುಕೊಂಡಲ್ಲಿ ಅದನ್ನ ಮರಳಿ ಪಡೆದುಕೊಳ್ಳುವ ವಿಚಾರದಲ್ಲಿ 3 ಪ್ರಧಾನವಾದ ಅಂಶಗಳು ಇರ್ತದೆ. ಅದನ್ನ ಈಗ ಹೇಳ್ತೇನೆ. ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರಯತ್ನಿಸಿದ್ರೆ ಕಳೆದುಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಬಹುದು. ಅದು ಯಾವ್ದು ಬೇಕಾದ್ರೆ, ಇವಾಗ ಜಾಬ್ ಹೋಯ್ತು ಗುರುಗಳೇ, ನನ್ಗೆ ಮತ್ತೊಂದು ಜಾಬ್ ಬೇಕು, ಅಥವಾ ಅದೇ ಜಾಬ್ ಅವರೇ ನಮ್ಗೆ ವಾಪಸ್ ಕರಿಬೇಕು. ಬಹಳ ಜನ ಕೇಳ್ತಾರ ಅದನ್ನ. ನಮ್ಮನ್ನ ಬೇಡ ಅಂತ ಹೇಳಿದಾರೆ, ಈಗ ಅವರೇ ವಾಪಸ್ ಫೋನ್ ಮಾಡಿ ಬಾ ವಾಪಸ್ ಕೆಲ್ಸಕ್ಕೆ ಅಂತ ಕರಿಬೇಕು ಅಂತ ಹಿಂಗ್ ಕೆಲವರು ಅನ್ಕೊಂಡಿರ್ತಾರೆ. ಅಥವಾ ಇನ್ ಕೆಲವರು ಒಂದ್ ಒಳ್ಳೆ ಅಂಗಡಿ ಹೊರಟೋಗ್ತಾ ಇದೆ, ಕೈ ತಪ್ಪು ಹೋಗ್ತಾ ಇದೆ, ನಂಗೆ ವಾಪಸ್ ಬೇಕು. ಒಳ್ಳೆ ಬಿಸ್ನೆಸ್ ಕೈ ತಪ್ಪು ಹೋಗ್ತಾ ಇದೆ, ವಾಪಸ್ ಬೇಕು. ಒಳ್ಳೆ ಯಾವುದೋ ಒಂದು ಕೈ ತಪ್ಪಿ ಹೋಗ್ತಕ್ಕಂಥದ್ದು ಕೈ ತಪ್ಪಿ ಹೋಗಬಾರದು, ನಿಮಗೆ ವಾಪಸ್ ಸಿಗುವಂತ ಆಗಬೇಕು. ಹಾಗೆ ಆಗಬೇಕು ನಿಮಗೆ ಅಂತ ಆದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ 3 ಅಂಶಗಳನ್ನ ನಾನು ಇದರಲ್ಲಿ ಹೇಳ್ತೇನೆ, ಈ ವಿಡಿಯೋದಲ್ಲಿ ತಿಳಿಸ್ತೇನೆ ನಿಮಗೆ. ಏನಂತೆ, ಬಹಳ ಮುಖ್ಯವಾಗಿ ಮಂಗಳವಾರ, ಇದು ಬಹಳ ಇಂಪಾರ್ಟೆಂಟ್. ಮಂಗಳವಾರ ಒಂದು ಬಹಳ ಇಂಪಾರ್ಟೆಂಟು. ಸುಬ್ರಹ್ಮಣ್ಯ ದೇವರು ಬಹಳ ಇಂಪಾರ್ಟೆಂಟು. ಕೆಂಪು ದಾರ 3 ಅಥವಾ 9 ಎಳೆಯ ಕೆಂಪು ದಾರ, ಇದು ಬಹಳ ಇಂಪಾರ್ಟೆಂಟು. ನೋಡಿ, ಮಂಗಳವಾರದ ದಿವಸ ಕೆಂಪು ದಾರದ ಉಂಡೆ ಇತ್ಯಾದಿಗಳನ್ನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಟ್ಟು ಅದಕ್ಕೆ ಕುಂಕುಮಾರ್ಚನೆಯನ್ನ ಮಾಡಿಸ್ಬೇಕು ಬೆಳಗ್ಗೆ. ಆಯ್ತಾ? ಕುಂಕುಮಾರ್ಚನೆಯನ್ನ ಮಾಡಿಸಿ, ವಿಶೇಷವಾಗಿ ಮಂಗಳವಾರದ ದಿವಸ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಎಲ್ಲ ಮುಗಿದ ತಕ್ಷಣ ಅರ್ಚನೆ ಏನ್ ಮಾಡ್ತಾರಲ್ಲ, ಆ ಟೈಮ್ನಲ್ಲೇ ಅದಕ್ಕೆ ಬೆಳಗ್ಗೆನೆ ಅದಕ್ಕೆ ಪೂಜೆ ಆಗಬೇಕು. ಅದಕ್ಕೆ ಸಹಸ್ರನಾಮ ಅರ್ಚನೆ ಆಗಬೇಕು. ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳಿ ಕುಂಕುಮಾರ್ಚನೆಯನ್ನ ಆ ದಾರದ ಮೇಲೆ ಮಾಡಬೇಕು. ಅದನ್ನ ಅಲ್ಲಿಂದ ಸ್ವೀಕರಿಸಿ ಅಲ್ಲೇ ನೀವು ಬಲಗೈಯಲ್ಲಿ ಕಟ್ಕೊಳ್ಬೇಕು ಅದನ್ನ. ಆಯ್ತಲ್ವಾ? ಸೊ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಂಕುಮಾರ್ಚನೆ, ಸಹಸ್ರನಾಮದಿಂದ ಅರ್ಚಿತ ಕುಂಕುಮಾರ್ಚನೆ ಮಾಡಿದ ಕೆಂಪು ದಾರ 3 ಅಥವಾ 9 ಎಳೆ ಕೆಂಪು ದಾರವನ್ನ ಮಂಗಳವಾರ ದಿವಸವೇ ಬೆಳಗ್ಗೆ ಎದ್ದು, ಅಂದ್ರೆ ಆ ಪೂಜೆ ಆದ ನಂತರ ಅಲ್ಲೇ ಬಲಗೈಯಲ್ಲಿ ಕಟ್ಟಿಕೊಂಡು ಸುಬ್ರಹ್ಮಣ್ಯನಲ್ಲಿ ಒಂದು ಪ್ರಾರ್ಥನೆ, ಹರಕೆಯನ್ನ ಮಾಡಿಕೊಳ್ಳುವಂಥದ್ದು. ಕಳೆದು ಹೋದ ವಸ್ತು, ವಿಚಾರ, ವ್ಯಕ್ತಿ ಯಾವುದೇ ಆಗಿರಲಿ ಪುನಃ ವಾಪಸ್ ಮರಳಿ ನಿಮಗೆ ಸಿಗಬೇಕು ಅನ್ನುವಂಥ. ಹಾಗಾದಲ್ಲಿ ಮತ್ತೆ ಪುನಃ ಬಂದು ನಾನು ಹರಕೆಯನ್ನು ತೀರಿಸ್ತೇನೆ ಅಂತ ಹೇಳಿ. ಸುಬ್ರಹ್ಮಣ್ಯ ಕ್ಷೇತ್ರಗಳು ಮಂಗಳವಾರ ಹಾಗೂ ಕೆಂಪು ದಾರ ನಿಮಗೆ ಕಳೆದು ಹೋಗೋದನ್ನ ಮರಳಿ ಪಡೆದುಕೊಳ್ಳಿಕ್ಕೆ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂದ್ರೆ ಇದಾಗತ್ತೆ. ಅದ್ರ ಬದಲಾಗಿ ಅಂದ್ರೆ ಅದಕ್ಕೆ ನೀವು ಇದನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಲ್ಲ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬರಲ್ಲ, ಕಡಂದಳೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬರಲ್ಲ, ಮುಗುವ ಸುಬ್ರಹ್ಮಣ್ಯಕ್ಕೆ ಹೋಗ್ಬರಲ್ಲ. ಹೋಗಿ ಬನ್ನಿ, ಅಲ್ಲೂ ಕೂಡ ಪ್ರಾರ್ಥನೆ ಹರಕೆ ಮಾಡ್ಕೋಬಹುದು. ಕ್ಷೇತ್ರಗಳಿಗೆ, ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ನೀವು ಒಂದು ಪ್ರಾರ್ಥನೆ ಹರಕೆ ಮಾಡ್ಕೊಂಡು ಬರ್ತೀರಾ ಅಂದ್ರೆ ಓಕೆ. ಬಟ್ ಆ ಕೆಂಪು ದಾರನ ಅಲ್ಲಿಟ್ಟು ಸಹಸ್ರನಾಮ ಮಾಡ್ಕೊಡು ಅಂದ್ರೆ ಯಾರು ಮಾಡ್ಕೊಡಲ್ಲ ನಿಮಗೆ. ನಿಮ್ಮ ಮನೆ ಹತ್ರದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನ ಆದ್ರೆ ನೀವು ಅಲ್ಲಿ ಅರ್ಚಕರು ನೀವು ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ಕೊಡ್ತಾರೆ ಇದಿಷ್ಟನ್ನ. ಸೊ ಅದರಿಂದ ಇದನ್ನ ನೀವು ಗಮನಿಸಬೇಕು. ಹಾಗೂ ಅಲ್ಲಿ ಸಂಕಲ್ಪ, ಪುರೋಹಿತರು ಸಂಕಲ್ಪ ಮಾಡ್ತಾರಲ್ಲ, ಅವಾಗ ಹೇಳ್ಕೋಬೇಕು, ಇಂಥದ್ದೊಂದೇನೋ ಒಂದು ಕಳೆದು ಹೋಗಿದೆ, ವಾಪಸ್ ಸಿಗ್ಬೇಕು ನನಗೆ ಅಂತ. ಸೊ ಈ ತರಹ ನೀವು ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತವಾಗಿ ಕಳೆದುಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ. ಫಾರ್ ಸಪೋಸ್ ಇದು ಆಗ್ಲಿಲ್ಲ ಗುರುಗಳೇ, ಇನ್ನೇನಿದೆ ಅಂತಂದ್ರೆ ಅದ್ಭುತವಾದ ಒಂದು ಮಂತ್ರ ಇದೆ. ಯಾವ ಮಂತ್ರ? ಕಾರ್ತ್ಯವೀರ್ಯಾರ್ಜುನ ಮಂತ್ರ ಅಂತ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮ್ಗೆ ಆ ಮಂತ್ರವನ್ನ ಹೇಳ್ತೇನೆ, ನಿಧಾನವಾಗಿ ಹೇಳ್ತೇನೆ, ಅದರ ಅರ್ಥ ಹೇಳ್ತೇನೆ. ಗೊತ್ತಲ್ವಾ? ಹೃತಂ ನಷ್ಟಂಚ ಲಭ್ಯತೆ ಅಂತ ಬರುತ್ತೆ. ಹೃತಂ ಅಂದ್ರೆ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿದ್ರು ಕೂಡ. ಈಗ ಉದಾಹರಣೆಗೆ ನನ್ಗೆ ಗೊತ್ತು ಗುರುಗಳೇ, ಅದು ನಾನೆಲ್ಲೂ ಕಳ್ಕೊಂಡಿದ್ದಲ್ಲ, ಕದ್ಕೊಂಡು ಹೋಗಿದ್ದದು. ಆ ಕದ್ಕೊಂಡು ಹೋದ ಕಳ್ಳ ಅವರೇ ವಾಪಸ್ ತಂದು ನನಗೆ ಕೊಡುವಂಗಾಗ್ಬೇಕು, ಒಟ್ಟ ನಂಗೆ ಸಿಗ್ಬೇಕದು, ಕದ್ಕೊಂಡು ಹೋಗಿದಾರ ನನ್ನ ಹತ್ರ ಅಂತ. ಸೊ ಹತ್ರ ಹೃತಂ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಾಗಿರಬಹುದು,
ಕಿತ್ತುಕೊಂಡು ರೌಡಿಸಮ್ ತರ ಮಾಡಿ ಹೆದರಿಸಿ ಬೆದರಿಸಿ ನಿಮ್ಮ ಹತ್ರ ಕಿತ್ತುಕೊಂಡು ಹೋಗಿದ್ದಾಗಿರಬಹುದು, ಅಥವಾ ನೀವೇ ಎಲ್ಲೋ ಇಟ್ಟು ಮರೆತು ಕಳ್ಕೊಂಡಿದ್ದಾಗಿರಬಹುದು. ಆಯ್ತಾ? ಅಥವಾ ಕಳೆದುಕೊಂಡ ಉದ್ಯೋಗ, ವ್ಯಾಪಾರ, ವ್ಯವಹಾರ, ವ್ಯಕ್ತಿಗಳು, ಕೆಲವಿಷ್ಟು ವ್ಯಕ್ತಿಗಳು ತುಂಬಾ ನಿಮಗೆ ತುಂಬಾ ಸನಿಹದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ತುಂಬಾ ಆಪ್ತರು, ತುಂಬಾ ಬೇಕಾದಂಥವ್ರು ಏನೋ ಕೆಟ್ಟಗಳಿಗೆ ನಿಮ್ಮಿಂದ ದೂರ ಆಗ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ವಾಪಸ್ ಹೋಗಿ ಅವ್ರನ್ನ ಕರೆಯಕ್ಕೆ ನಿಮಗೂ ಈಗೋ, ವಾಪಸ್ ಬರೋಕೆ ಅವ್ರಿಗೂ ಈಗೋ ಪ್ರಾಬ್ಲಮ್ಗಳು, ಅಥವಾ ಬೇರೆ ನೀವು ಕರೆದ್ರೂ ಬರ್ತಾ ಇಲ್ಲ. ಇಂಥ ಸಮಯದಲ್ಲೂ ಕೂಡ ಕಾರ್ತ್ಯವೀರ್ಯಾರ್ಜುನ ಮಂತ್ರ ನಿಮಗೆ ತುಂಬಾ ಅಂದ್ರೆ ತುಂಬಾ ಸಹಾಯಕವಾಗ್ತದೆ. ಏನ್ ಮಾಡ್ಬೇಕು ಇದನ್ನ? ಇದೆರಡರದ್ದು ಕಾಂಬಿನೇಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೆಂಪು ದಾರವನ್ನ ಅಲ್ಲಿ ಸ್ವಾಮಿ ಮುಂದೆ ಇಟ್ಟು ಅವರು ಕುಂಕುಮಾರ್ಚನೆ ಸಹಸ್ರನಾಮ ಮಾಡ್ಬೇಕಲ್ಲ, ಅದು ಮುಗಿಸೋರ ತನಕ ನೀವು ಅಲ್ಲಿ ಹೊರಗಡೆ ಕೂತ್ಕೊಂಡು ಕಾರ್ತ್ಯವೀರ್ಯಾರ್ಜುನ ಮಂತ್ರವನ್ನ ಒಂದು 108 ಬಾರಿ ಆದ್ರೂ ಜಪ ಮಾಡಿದ್ರೆ, ಕನಿಷ್ಠ 108, ಮ್ಯಾಕ್ಸಿಮಮ್ 1008, ಸೂಪರ್ 1008 ಸಲ ಜಪ ಮಾಡಿದ್ರೆ ತುಂಬಾ ಒಳ್ಳೇದು. ಖಂಡಿತವಾಗಿ ನಿಮಗೆ ಆ ಕಳೆದೋಗನ್ನು ವಾಪಸ್ ಪಡಿಬಹುದು. ಇಲ್ಲ ಪ್ರತಿ ದಿನ ಬೆಳಗ್ಗೆ ಎದ್ದು ಸುಬ್ರಹ್ಮಣ್ಯ ಕ್ಷೇತ್ರ ದೇವಸ್ಥಾನಕ್ಕೆ, ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ಈ ಒಂದು ಮಂತ್ರ ಪಠನೆ 1008 ಸಲ ಜಪ ಮಾಡೋದು ಕೂಡ ಒಳ್ಳೇದೆ. ಸೊ ಇದು ಯಾವುದಾಗುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಈ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ಹುಣ್ಣಿಮೆಯ ದಿವಸ ಹೋಮವನ್ನೇ ಮಾಡಿ, ತ್ರೈಲೋಕ್ಯ ಮೋಹನಕರ ಗಣಪತಿಗೆ ಹೋಮವನ್ನೇ ಮಾಡಿ ವಿಶೇಷವಾದ ಪರಿಹಾರ ಉಂಗುರವನ್ನು ನಾವು ಕೊಡ್ತಿದ್ದೇವೆ. ಆ ವಿಶೇಷ ಪರಿಹಾರವನ್ನು ಸಹ ನೀವು ನೋಡಬಹುದು. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂ ಚ ಲಭ್ಯತೆ. ಸೊ ಅಂತಹ ಒಂದು ವಿಶೇಷವಾದ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನ ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ, ರಿಜಿಸ್ಟರ್ ಮಾಡ್ಕೊಂಡವರಿಗೆ ವಿಶೇಷವಾದ ತ್ರಿಶಕ್ತಿ ಉಂಗುರ ನಿಮಗೆ ನಾವು ಸ್ಕ್ರೀನ್ ಮೇಲೆ ಕೂಡ ದೊಡ್ಡದಾಗಿ ಕಾಣ್ತಾ ಇರಬಹುದು. ಇದರಲ್ಲಿ 3 ವಿಶೇಷವಾದಂತಹ ದ್ರವ್ಯಗಳಿದೆ ಒಂದೇ ಉಂಗುರದಲ್ಲಿ. ಅದರಲ್ಲಿ ಮೊಟ್ಟ ಮೊದಲನೆಯದು ರುದ್ರಾಕ್ಷಿ. ನಿಮಗೆ ಶಿವಶಕ್ತಿಯನ್ನು ಕೊಟ್ಟು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟು ನೀವು ಕಳ್ಕೊಂಡಿದ್ದನ್ನು ಮರಳು ಪಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸುತ್ತದೆ ಎನರ್ಜೈಸ್ ಮಾಡಿದಾಗ ಕಾರ್ತ್ಯವೀರ್ಯಾರ್ಜುನ ಮಂತ್ರದಲ್ಲಿ. ಅದರ ಜೊತೆಗಿರ್ತಕ್ಕಂಥದ್ದು ಶಂಖು. ಆ ಶಂಖು ನಿಮಗೆ ದಿಕ್ಸೂಚಿ ಹಿಂಗೆ ಆಗಿರಬೇಕು, ಇಂಥವರೇ ತಗೊಂಡಿರ್ಬೇಕು ಅಥವಾ ಇಂಥದ್ದು ಕಡೆನೇ ಇರಬೇಕು, ಇದು ನನಗೆ ಹೀಗೆ ಮಾಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವ ತಲೆ ಸೂಕ್ಷ್ಮವಾಗಿ ನಿಮಗೆ ಒಂದು ಎಂತ ಹೇಳ್ತೀವಿ ಸೂಚನೆಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ. ಇನ್ನು 3ನೇದು ಚಿಕ್ಕದಾಗಿ ಸಾಸಿವೆ ಕಾಳಿನಷ್ಟು ಒಂದು ಪಾದರಸ ಇರ್ತದೆ. ಅದು ನಿಮ್ಮ ರಕ್ಷಣೆಗೆ. ಅದು ಒಂದ್ಸಲ ಬಂದಿದ್ದು ಮತ್ತೆ ವಾಪಸ್ ಹೋಗಬಾರದು, ಮತ್ತೆ ಈಗಿರುವಂಥದ್ದು ಯಾವುದು ಕಳೆದು ಹೋಗಬಾರದು ಅನ್ನುವ ರೀತಿಯಲ್ಲಿ ಕಾರ್ತ್ಯವೀರ್ಯಾರ್ಜುನ ಮಂತ್ರದಿಂದ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರದ ದಿವಸ ಹುಣ್ಣಿಮೆ, ಅವತ್ತೇ ಮಾಡ್ತಾ ಇರತಕ್ಕಂಥ ಹೋಮ. ಹಲವಾರು ಇದಕ್ಕೆ ಈ ಹಿಂದಿನ ತಿಳಿಸಿದ್ದೇನೆ, ನಾವು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವಂತಹ ಶಕ್ತಿ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಹೋಮದಲ್ಲಿ ಇದು ಎನರ್ಜೈಸ್ ಆಗ್ತದೆ. ಅದರ ಜೊತೆಗೆ ಕಾರ್ತ್ಯವೀರ್ಯಾರ್ಜುನ ಏನೇ ಕಳ್ಕೊಂಡ್ರು ಮರಳಿ ಪಡ್ಕೊಳ್ತಕ್ಕಂಥ ನಿಮಗೆ ಬೇಕಾದ್ದು ವಾಪಸ್ ಪಡ್ಕೊಳ್ತಕ್ಕಂಥ ಶಕ್ತಿ ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸರ್ಪದೋಷಗಳಿದ್ರೆ ಪರಿಹಾರವಾಗಬೇಕು, ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಸಂತಾನ ಗೋಪಾಲಕೃಷ್ಣ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತದೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಒಂದು ತ್ರಿಶಕ್ತಿ ಉಂಗುರ ಎನರ್ಜೈಸ್ ಆಗ್ತದೆ. ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ ಏನಿದೆ ನಮ್ಮ ಆಫೀಸ್ ನಂಬರು, ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಹೆಸರು ವಿಳಾಸ ಆದರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಮ್ಮ ನಂಬರಿಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ್ರೆ ನಾವು ನಿಮಗೆ ಕರೆ ಮಾಡೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವೇ ನಮಗೆ ವಾಟ್ಸಪ್ ಅಥವಾ ಕರೆ ಮಾಡಬೇಕಾಗತ್ತೆ. ಫಾರ್ ಸಪೋಸ್ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಗಾಡಿ ಓಡಿಸ್ತಾ ಇದ್ವಿ ಅಥವಾ ಬೇರೆ ಏನೋ ಬಿಸಿ ಇದ್ವಿ ಅಂತಂದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ಸಪ್ ಮಾಡಿ, ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ರಿಪ್ಲೈಯಲ್ಲಿ ಪೂಜೆಯ ವಿವರಗಳನ್ನೆಲ್ಲ ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. 1ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ತ್ರಿಶಕ್ತಿ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಎಷ್ಟು ಅದ್ಭುತವಾದಂತಹ ರುದ್ರಾಕ್ಷಿ, ಶಂಖು, ಪಾದರಸ, ಈ 3 ಶಕ್ತಿಗಳ ಒಂದು ಅದ್ಭುತ ಸಮ್ಮಿಲನ ತ್ರಿಶಕ್ತಿ
ತ್ರಿಶಕ್ತಿ ಉಂಗುರ ನಿಮ್ಮ ಧಾರಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ ಬೆರಳಿಗೆ ಮಧ್ಯ, ತೋರು ಬೆರಳು, ಉಂಗುರದ ಬೆರಳು ಯಾವ ಬೆರಳು ಸೈಜ್ಗೆ ಆಗ್ತದೋ ಆ ಬೆರಳು ಸೈಜ್ಗೆ ನೀವು ಖಂಡಿತವಾಗಿ ಇದನ್ನು ಆರಾಮದಾಯಕವಾಗಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ಇಲ್ಲ ತೋರು ಬೆರಳಲ್ಲಿ ಹಾಕ್ಕೋಬಹುದು, ಖಂಡಿತವಾಗಿ ಏನೂ ತೊಂದರೆ ಇಲ್ಲ. ಉಂಗುರದ ಬೆರಳಲ್ಲಿ ಹಾಕ್ಕೋಬಹುದು, ಕಿರು ಬೆರಳಲ್ಲಿ ಕೂಡ ಹಾಕ್ಕೋಬಹುದು. ನಿಮ್ಮ ಒಂದು ಅನುಕೂಲ. ಖಂಡಿತವಾಗಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳು ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನು ಧಾರಣೆನೇ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅಂದರೆ ಇದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ಕೆಲವರು ಎಲ್ಲ ಕೈ ಬೆರಳಿಗೂ ಒಂದೊಂದು ಉಂಗುರ ಇದೆ, ಇದು ಮಿಸ್ ಆಗುತ್ತೆ, ಮ್ಯಾಚ್ ಆಗಲ್ಲ, ಹಂಗೆ ಹೆಂಗೆ ಅಂದರೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ ಮೇಲ್ಗಡೆಗೆ. ಖಂಡಿತವಾಗಿ ಜನಾಕರ್ಷಣೆಯಲ್ಲಾಗಲಿ ಅಥವಾ ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಾಗಲಿ ತುಂಬ ಸಹಾಯಕವಾಗ್ತದೆ ತ್ರಿಶಕ್ತಿ ಉಂಗುರ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾರೆ. ಆಮೇಲೆ ಬೇಗ ಬೇಗ ಕಳಿಸ್ಕೋಬೇಕು ನೀವು, ಯಾಕೆಂದರೆ ತುಂಬ ಲಿಮಿಟೆಡ್ ಸ್ಟಾಕು. ಆಮೇಲೆ ಲೇಟ್ ಆಗಿಬಿಟ್ರೆ ಇದಾಗಲ್ಲ. 1ನೇ ತಾರೀಕಿಗೆ ಹೋಮ ಇರತಕ್ಕಂಥದ್ದಾದ್ರಿಂದಾಗಿ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಸಂಕಲ್ಪ ಸೇವೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈಗ ವಿಶೇಷವಾಗಿ ಕಾರ್ತಿವೀರ್ಯಾರ್ಜುನ ಮಂತ್ರವನ್ನು ಸಹ ನಿಮಗೆ ಉಪದೇಶವನ್ನು ಕೊಡ್ತೇನೆ, ಕೇಳ್ತೇನೆ. ಅದನ್ನು ಕೇಳಿಸ್ಕೊಂಡು ಬಾಯ್ಟ್ ಮಾಡಿಕೊಂಡು ನಾನು ಹೇಳಿದಂತಹ ಪರಿಹಾರ ಒಂದು ರೀತಿಯಲ್ಲಿ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಪ್ರೋಂ ವ್ರೀಂ ಕ್ಲೀಂ ಭ್ರೂಂ ಆಂ ಹ್ರೀಂ ಕ್ರೋಂ ಶ್ರೀಂ ಹುಂ ಫಟ್ ಕಾರ್ತವೀರ್ಯಾರ್ಜುನಾಯ ನಮಃ. ಓಂ ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್. ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ.